ದಿಶಾ ಇಷ್ಟ ಹೊತ್ತು ಅವಿನಾಶ್ ಮತ್ತೆ ಲಾಸಿಯಾ ವಿಷಯದಲ್ಲಿ ಬ್ಯುಸಿ ಆಗಿದ್ಲು. ಅವಳಿಗೆ ಅಲ್ಲಿಂದ ಬಂದ ಉದ್ದೇಶನೇ ಮರ್ತು ಹೋಗಿತ್ತು. ಅವಳು ತಕ್ಷಣ ಫೋನ್ ಓಪನ್ ಮಾಡಿದ್ಲು. ಅಫ್ಕೋರ್ಸ್ ಅವನೇ ಮೆಸೇಜ್ ಮಾಡಿದ್ದ. ಜಾಸ್ತಿ ಹೊತ್ತು ಹೀಗೆ ಗಾಳಿಲ್ ನಿಲ್ಬೇಡ, ನಿಂಗೆ ಕೋಲ್ಡ್ ಆಗತ್ತಷ್ಟೇ ಅಂತ ಆ ಮೆಸೇಜ್ ಅಲ್ಲಿ ಇತ್ತು. ಮೆಸೇಜ್ ನೋಡ್ತಾ ಇದ್ದ ಹಾಗೆ ದಿಶಾ ಕೈ ನಡ್ಗೋಕ್ ಸ್ಟಾರ್ಟ್ ಆಯ್ತು. ಅವಳ ಪುಣ್ಯಕ್ಕೆ ಫೋನ್ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬೀಳ್ಲಿಲ್ಲ ಅಷ್ಟೇ. ಅವ್ನು ನಿಜವಾಗ್ಲೂ ಪಾರ್ಟಿಗೆ ಬಂದಿದ್ದ. ದಿಶಾ ಒಂದ್ಸಲ ದುಟಿ ಕಚ್ಕೊಂಡ್ಲು. ಅವಳಿಗೆ ಏನ್ ರಿಪ್ಲೈ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಅಷ್ಟ್ರಲ್ಲಿ ಅವಳಿಗೆ ಶ್ಯಾಡೋ ಕಡೆಯಿಂದ ಇನ್ನೊಂದ್ ಮೆಸೇಜ್ ಬಂತು. ನಿಂಗ್ ನನ್ನ ನೋಡ್ಬೇಕು ಅನಿಸ್ತಾ ಇದೆಯಾ ಅಂತ ಆ ಮೆಸೇಜ್ ಅಲ್ಲಿತ್ತು. ದಿಶಾ ನಡಕ್ತಿದ್ದ ತನ್ನ ಕೈಗಳನ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಕೊಳ್ತಾ ಎಸ್ ಅಂತ ರಿಪ್ಲೈ ಮಾಡಿದ್ಲು. ಶೋರ್, ಬಟ್ ಈಗ್ಲೇ ಬೇಡ ಅಂತ ರಿಪ್ಲೈ ಬಂತು. ಅಂದ್ರೆ ಅವನು ಅವಳನ್ನ ಮೀಟ್ ಮಾಡೋದ್ ಬೇಡ ಅಂತ ಅನ್ಕೊಂಡ. ಹಾಗಂತ ದಿಶಾಗೇನು ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ಲಿಲ್ಲ. ಅವಳಿಗೆ ಇದು ಮೊದ್ಲಿಂದಾನು ಗೊತ್ತಿದ್ದ ವಿಷಯ ತಾನೇ. ಶ್ಯಾಡೋಗೆ ಲೈಟ್ಸ್ ಹಾಕೋದೆಲ್ಲ ಇಷ್ಟ ಇರ್ಲಿಲ್ಲ. ಅವನ್ ಯಾವಾಗ್ಲೂ ಮಾಸ್ಕ್ ಹಾಕೊಂಡೇ ಇರ್ತಿದ್ದ. ಹಾಗಾಗಿ ಅವನಿಗೆ ಅವನ ನಿಜವಾದ ಐಡೆಂಟಿಟಿನ ರಿವೀಲ್ ಮಾಡೋಕೆ ಇಷ್ಟ ಇರ್ಲಿಲ್ಲ ಅನ್ನೋದು ಕ್ಲಿಯರ್ ಆಗಿತ್ತು. ಐ ಆಮ್ ಸಾರಿ, ನಾನ್ ಇಲ್ಲಿಗ್ ಬರ್ಬಾರ್ದಿತ್ತು. ನಾನ್ ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಅಂತ ದಿಶಾ ರಿಪ್ಲೈ ಮಾಡಿದ್ಲು. ಅದಕ್ಕೆ ಶ್ಯಾಡೋ, ನೀನ್ ನನ್ನ ಹತ್ರ ಸಾರಿ ಕೇಳೋ ಅವಶ್ಯಕತೆನೇ ಇಲ್ಲ ದಿಶಾ. ನೀನ್ ನನ್ನ ಹತ್ರ ಸಾರಿ ಕೇಳ್ಬೇಡ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ನಿಂಗೆ. ದಿಶಾ ಬಂಗಾರ, ಐ ಪ್ರಾಮಿಸ್ ಯು, ಸರಿಯಾದ ಟೈಮ್ ಬಂದಾಗ ನಾನ್ ಯಾರು ಅನ್ನೋದನ್ನ ನಿನಗ್ ಗೊತ್ತು ಮಾಡಿಸ್ತೀನಿ ಅಂತ ಮೆಸೇಜ್ ಮಾಡ್ದ. ಓಕೆ ಅಂತ ದಿಶಾ ರಿಪ್ಲೈ ಮಾಡಿದ್ಲು. ಅಷ್ಟ್ರಲ್ಲಿ ಮಾತಾಡಿ ಮುಗೀತು ಅನ್ಕೊಂಡು ಇನ್ನೇನ್ ಫೋನ್ನ ಬ್ಯಾಗ್ ಒಳಗ್ ಇಟ್ಕೋಬೇಕು ಅನ್ನೋಷ್ಟ್ರಲ್ಲಿ ಇನ್ನೊಂದ್ ಮೆಸೇಜ್ ಬಂತು. ಇವತ್ ನೀನು ತುಂಬಾ ಮುದ್ದಾಗ್ ಕಾಣ್ತಾ ಇದ್ಯಾ ಅಂತ ಆ ಮೆಸೇಜ್ ಅಲ್ಲಿತ್ತು. ಆ 5 ಶಬ್ದಗಳು ಒಂದ್ ರೀತಿ ಬೆಚ್ಚಗಿನ ಫೀಲ್ ಕೊಡ್ತು ಅನ್ನಿಸ್ತು ದಿಶಾಗೆ. ಅದು ಅವಳ ಕಣ್ಣು, ಹಾರ್ಟ್ ಎಲ್ಲಾನು ತಾಕ್ತಾ ಇದೆ ಅನ್ನಿಸ್ತು. ಅದೊಂದ್ ರೀತಿ ಈ ಕತ್ಲಲ್ಲಿ ಅವಳ ಕತ್ತಿನ ಸುತ್ತ ಅವನ ಬಿಸಿ ಉಸಿರು, ಅವಳ ಕಿವಿಲಿ ಅವನ ಬಿಸಿಯಾದ ಮಾತುಗಳು ಕೇಳೋ ತರ ಇತ್ತು. ದಿಶಾ ನಾಚ್ಕೊಂಡು ನಗ್ತಾನೆ ಇದ್ಲು. ತಕ್ಷಣ ಏನೋ ರಿಯಲೈಸ್ ಆದವಳ ತರ ಅವಳ ಬೆಚ್ಚಗಾಗಿದ್ದ ಕೆನ್ನೆನ ಒತ್ಕೊಂಡ್ಲು. ಬೀಸ್ತಾ ಇದ್ದ ತಂಗಾಳಿ ಆದ್ರೂ ಅವಳ ಕೆನ್ನೆಗಳನ್ನ ತಂಪ್ ಮಾಡ್ಬೋದು ಅಂತ ಅವಳು ಅನ್ಕೊಂಡ್ಲು. ಅವಳಿಗೆ ನಾನ್ಯಾಕ್ ಲೈಟಾಗಿ ನರ್ವಸ್ ಆಗಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ. ಅವಳು ಸ್ವಲ್ಪ ಹೊತ್ತಿಗೆ ಮುಂಚೆ ಶ್ಯಾಡೋ ಬಗ್ಗೆ ಅನಿಕಾ ಹತ್ರ ಮಾತಾಡುವಾಗ ನಾರ್ಮಲ್ ಆಗೇ ಇದ್ಲು. ಆದ್ರೆ ಈಗ ಅವನಾಡಿದ ಕೆಲವೇ ಮಾತುಗಳು ಅವಳನ್ನ ಒಂಥರ ನರ್ವಸ್ ಫೀಲ್ ಮಾಡ್ಸಿತ್ತು. ದಿಶಾ ಮತ್ತೆ ನಡ್ಗೋ ಕೈಯಲ್ಲೇ ಥ್ಯಾಂಕ್ ಯು ಅಂತ ಟೈಪ್ ಮಾಡಿದ್ಲು. ಅವಳು ಮೆಸೇಜ್ ಸೆಂಡ್ ಮಾಡೋ ಮೊದ್ಲೇ ಅವಳ ಫೋನ್ ರಿಂಗ್ ಆಯ್ತು. ಶ್ಯಾಡೋ ಕಾಲ್ ಮಾಡಿದ್ದ. ದಿಶಾಗೆ ಫೋನಲ್ಲಿ ಬೀಸ್ತಾ ಇದ್ದ ಗಾಳಿಯ ಶಬ್ದ ಜೊತೆಗೆ ಅವನ ಉಸಿರಾಟದ ಶಬ್ದ ಕೇಳ್ತಾ ಇತ್ತು. ಆಗ ಶ್ಯಾಡೋ, ದಿಶಾ ಬಂಗಾರ ಅಂದ. ಎಸ್ ಅಂತ ದಿಶಾ ರಿಪ್ಲೈ ಮಾಡಿದ್ಲು. ನೀನಿನ್ ಮುಂದೆ ಈ ತರ ಡ್ರೆಸ್ ಮಾಡ್ಕೊಂಡು ಎಲ್ಲೂ ಹೋಗ್ಬೇಡ ಅಂತ ಶ್ಯಾಡೋ ಹೇಳ್ದ. ವಾಟ್, ಇವನೇ ತಾನೇ ಈಗಷ್ಟೇ ತುಂಬಾ ಮುದ್ದ ಕಾಣ್ತಿದ್ಯಾ ಅಂತ ಮೆಸೇಜ್ ಮಾಡಿದ್ದು. ಮತ್ಯಾಕ್ ಸಡನ್ ಆಗಿ ಈ ತರ ಮೈಂಡ್ ಚೇಂಜ್ ಮಾಡ್ದ, ಅದು ಒಂದೇ ನಿಮಿಷದಲ್ಲೇ ಅಂತ ದಿಶಾ ಅನ್ಕೊಂಡ್ಲು. ಅವಳಿಗೆ ಇದು ಸ್ವಲ್ಪ ವಿಚಿತ್ರ ಅನಿಸ್ತು. ನಾನ್ ಯಾವತ್ಕಿಂತ ತುಂಬಾ ಡಿಫ್ರೆಂಟ್ ಅನಿಸ್ತಾ ಇದೀನಾ? ಆಕ್ಚುಲಿ ನಾನ್ ಇವತ್ತಿನ ಡ್ರೆಸ್ ಸೆಲೆಕ್ಟ್ ಮಾಡಿದ್ದು, ಪರ್ಚೇಸ್ ಮಾಡಿದ್ದು ಅಲ್ಲ ಅನಿಕಾ. ಇದ್ ನಂಗೆ ಅಷ್ಟ್ ಚೆನ್ನಾಗಿ ಸೂಟ್ ಆಗಲ್ಲ ಅಂತ ಅನ್ಸುತ್ತಾ ನಿಮ್ಗೆ ಅಂತ ದಿಶಾ ಕೇಳಿದ್ಲು. ಇಲ್ಲ ಇಲ್ಲ, ಅವಳ ಟೇಸ್ಟು ಚೆನ್ನಾಗಿದೆ ಅಂತ ಆಯ್ತು. ಆಕ್ಚುಲಿ ನೀನು ವೈಟ್ ಕಲರ್ ಡ್ರೆಸ್ಸಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ನನಗೆ ಐಡಿಯಾನೇ ಇರ್ಲಿಲ್ಲ. ನೀನಿವತ್ ರಾತ್ರಿ ವಾಪಸ್ ಬಂದ್ಮೇಲೆ ನಂಗೋಸ್ಕರ ಕೆಲವೊಂದು ಡ್ರೆಸ್ಗಳನ್ನ ಟ್ರೈ ಮಾಡು ಆಯ್ತಾ ಅಂತ ಶ್ಯಾಡೋ ಹೇಳ್ದ. ಅವನ್ ವಾಯ್ಸ್ ಸ್ವಲ್ಪ ಸೀರಿಯಸ್ ಆಗಿರೋ ತರ ಅನಿಸ್ತು. ದಿಶಾ ಟೆನ್ಷನ್ ಅಲ್ಲಿ ಒಂದ್ಸಲ ಸುತ್ತಮುತ್ತ ನೋಡಿದ್ಲು. ಪುಣ್ಯಕ್ಕೆ ಅವಳ ಕಾಲಿಂದ ತಲೆ ತನಕ ನಾಚಿ ಕೆಂಪಾಗಿದ್ದನ್ನ ಅಲ್ಲಿ ಯಾರೂ ನೋಡಿರೋ ಹಾಗಿರ್ಲಿಲ್ಲ. ದಿಶಾ ಸಾಫ್ಟ್ ವಾಯ್ಸ್ ಅಲ್ಲಿ ಓಕೆ ಅಂತ ಹೇಳಿದ್ಲು. ಶ್ಯಾಡೋಗೆ ಅವಳ ಮಾತಲ್ಲಿ ಅವಳು ನಾಚ್ಕೊಂಡಿದ್ದು, ನರ್ವಸ್ ಫೀಲ್ ಆಗಿದ್ದು ಗೊತ್ತಾಗಿತ್ತು. ಅದ್ರ ಜೊತೆಗೆ ಅವನು ಇವತ್ತು ಒಳ್ಳೆ ಮೂಡಲ್ಲಿದ್ದ. ಅವನು ಸಾಫ್ಟ್ ವಾಯ್ಸ್ ಅಲ್ಲಿ ಓಹ್, ನಿಂಗೀಗ ಮತ್ತೆ ನಾಚಿಕೆ ಆಗ್ತಾ ಇದ್ಯಾ ದಿಶಾ ಅಂತ ಕೇಳ್ದ. ಇಲ್ಲಪ್ಪ, ನನಗೇನ್ ನಾಚಿಕೆ ಆಗ್ತಾ ಇಲ್ಲ ಅಂತ ದಿಶಾ ಹೇಳಿದ್ಲು. ಅಲ್ಲ, ನೀನ್ ಅದ್ ಹೇಗಷ್ಟ್ ಬೇಗ ನಾಚ್ಕೋತೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ನೀನ್ ಈ ತರ ನಾಚ್ಕೊಳ್ಳೋದು ನನಗ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಶ್ಯಾಡೋ ಹೇಳ್ದ. ಆದ್ರೆ ಈಗ ಈ ಮನುಷ್ಯ ಎಲ್ಲಿಂದ ಮಾತಾಡ್ತಾ ಇದ್ದಾನೆ ಅಂತ ದಿಶಾ ಅನ್ಕೊಂಡ್ಲು. ಅವಳಿಗೆ ಫೋನಲ್ಲಿ ಹಿಂದೆ ಬೇರೆ ಯಾರೋ ಜನರು ಮಾತಾಡ್ತಾ ಇರೋದು ಕಿವಿಗ್ ಬಿತ್ತು. ಅವನ್ ಅಷ್ಟೊಂದ್ ಜನರು ಮುಂದೆನೆ ಅವಳ ಹತ್ರ ಈ ತರ ನಾಚಿಕೆ ಇಲ್ದೆ ಮಾತಾಡ್ತಾ ಇದ್ನ. ನೀವು ರಾತ್ರಿ ತುಂಬಾ ಲೇಟ್ ಆಗೋ ತನಕ ಇಲ್ಲೇ ಇರ್ತೀರಾ ಅಂತ ದಿಶಾ ಕೇಳಿದ್ಲು. ನಾನು ಆಕ್ಚುಲಿ ಇವತ್ ಸ್ವಲ್ಪ ಲೇಟ್ ನೈಟ್ ವರ್ಗೂ ಇಲ್ಲೇ ಇರ್ಬೇಕಾಗತ್ತೆ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಈಗ ನನಗೆ ಮನೆಗ್ ಹೋಗಿ ನೀನ್ ನನಗೋಸ್ಕರ ಬೇರೆ ಡ್ರೆಸ್ನ ಟ್ರೈ ಮಾಡೋದನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಶ್ಯಾಡೋ ಹೇಳ್ದ. ದಿಶಾ ಇರಿಟೇಟ್ ಆಗಿರೋ ತರ ಮಾತಾಡ್ತಾ, ಅಲ್ಲ ನೀವ್ ಅದ್ ಹೇಗೆ ಈ ರೀತಿ ಮಾತಾಡ್ತಾ ಇದ್ದೀರಾ?
ಅಲ್ಲಿ ನಿಮ್ ಸುತ್ತಮುತ್ತ ಬೇರೆ ಜನ ಇಲ್ವಾ? ನಿಮ್ಗೆ ಈ ತರ ಮಾತಾಡೋಕ್ ಏನು ಅನ್ನಿಸ್ತಾ ಇಲ್ವಾ ಅಂತ ಅಂದ್ಲು. ಏನ್ ಅನ್ನಿಸ್ಬೇಕು ಅಂತ ಶ್ಯಾಡೋ ಕೇಳ್ದ. ನಾಚಿಕೆ ಅಂತ ದಿಶಾ ಕೇಳಿದ್ಲು. ಅದೊಂದ್ ರೀತಿ ಚೆನ್ನಾಗಿರುತ್ತಲ್ವಾ, ಯಾಕೆ ನಿನಗಿಷ್ಟ ಆಗಲ್ವಾ ಅಂತ ಶ್ಯಾಡೋ ಕೇಳ್ದ. ಆಕ್ಚುಲಿ ಅವಳಿಗಿಷ್ಟ ಆಗ್ತಿತ್ತು, ತುಂಬಾನೇ ಇಷ್ಟ ಆಗ್ತಿತ್ತು. ಅವಳಿಗೆ ಬರೀ ಶ್ಯಾಡೋ ಜೊತೆ ಮಾತ್ರ ಅವನ ಪ್ರೀತಿ ಬೇಕು ಅಂತ ಅನಿಸ್ತಾ ಇತ್ತು. ಅವಳದನ್ನ ಎಂಜಾಯ್ ಮಾಡ್ತಾ ಇದ್ಲು. ದಿಶಾ, ನಾವಿನ್ನು ಮನೆಗೆ ಹೋಗೋಣ, ನಂಗ್ ನಿನ್ನ ನೋಡ್ಬೇಕು ಅಂತ ಶ್ಯಾಡೋ ಹೇಳ್ದ. ದಿಶಾ ಲೋ ವಾಯ್ಸಲ್ಲಿ ಸರಿ ಅಂತ ಅಂದ್ಲು. ಅವ್ರ ಮಾತ್ ಕೇಳಿ ಅನಿಕಾಗಂತೂ ತುಂಬಾನೇ ಖುಷಿಯಾಗಿತ್ತು. ಅವ್ರೆಲ್ರೂ ಅಟೆನ್ಷನ್ ತನ್ ಕಡೆಗೆ ಸೆಳೆಯೋ ತರ ಕೈ ವೇವ್ ಮಾಡ್ತಾ, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ ಫ್ರೆಂಡ್ ದಿಶಾಗೆ ಇನ್ನೂ ಯಾರು ಬಾಯ್ ಫ್ರೆಂಡ್ ಇಲ್ಲ, ಶೀ ಸಿಂಗಲ್, ಸೊ ನಿಮ್ಮಲ್ಲಿ ಯಾರಾದ್ರೂ ಲಕ್ಕಿ ಆಗೋ ಚಾನ್ಸ್ ಖಂಡಿತ ಇದೆ ಅಂತ ಅಂದ್ಲು. ಬೀಪ್ ಬೀಪ್. ದಿಶಾ ಬ್ಯಾಗ್ ಒಳಗಿದ್ದ ಫೋನ್ ವೈಬ್ರೇಟ್ ಆಯ್ತು. ಅವಳಿಗೆ ಮತ್ತೆ ಶ್ಯಾಡೋ ಮೆಸೇಜ್ ಮಾಡಿದ್ದ. ನಾನ್ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ ಮಾತನ್ನ ವಾಪಸ್ ತಗೋತೀನಿ, ಅವಳ ಅಪ್ಪಂಗೆ ಕೊಡ್ಬೇಕಾಗಿದ್ದ ಜಾಗ ಅವ್ರಿಗ್ ಸಿಗಲ್ಲ ಅಂತ ಆ ಮೆಸೇಜ್ ಅಲ್ಲಿತ್ತು. ಆ ಮೆಸೇಜ್ ನೋಡ್ತಾ ಇದ್ದ ಹಾಗೆ ದಿಶಾಗೆ ಜೋರಾಗಿ ನಗು ಬಂತು. ಇಷ್ಟೊಂದ್ ಹುಡುಗರು ನನ್ ಹಿಂದೆ ಬಿದ್ದಿರೋದ್ ನೋಡಿ ಇವನಿಗೆ ಜಲಸ್ ಆಗಿರ್ಬೋದಾ ಅಂತ ಅನ್ನಿಸ್ತು. ಆದ್ರೆ ಅವನ ಹತ್ರ ಕೇಳೋದ್ ಬೇಡ ಅನ್ಕೊಂಡು, ಅನಿಕಾ ಅಪ್ಪ ನನ್ಗೆ ತುಂಬಾ ಸಲ ಹೆಲ್ಪ್ ಮಾಡಿದ್ದಾರೆ, ಐ ಮೀನ್ ನಿಮಗೆ ಸಾಧ್ಯ ಆಗತ್ತೆ ಅಂದ್ರೆ, ಅದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಅವ್ರಿಗೆ ಖಂಡಿತ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ರಿಪ್ಲೈ ಮಾಡಿದ್ಲು. ಅದಕ್ಕೆ ಶ್ಯಾಡೋ ಜಸ್ಟ್ ಅಂತ ರೆಸ್ಪಾಂಡ್ ಮಾಡ್ದ. ಅವ್ನ್ ರೆಸ್ಪಾಂಡ್ ನೋಡಿ ದಿಶಾಗೆ ಇನ್ನೂ ಜೋರಾಗಿ ನಗು ಬಂತು. ಆದ್ರೂ ಅವಳು ಎಲ್ರ ಮುಂದೆ ಸೀರಿಯಸ್ ಆಗಿರೋಕೆ ಟ್ರೈ ಮಾಡಿದ್ಲು. ಅದಾಗಿ ಸ್ವಲ್ಪ ಹೊತ್ತಲ್ಲೇ ಅನಿಕಾ ಅವಳನ್ನ ಕರ್ಕೊಂಡು ರೋಸ್ ಗಾರ್ಡನ್ ಹೋಟೆಲ್ ಕಡೆ ಹೊರಟ್ಲು. ಇನ್ನೇನ್ ಹೋಟೆಲ್ ರೀಚ್ ಆಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಅನಿಕಾ ತನ್ನ ಫೋನ್ ನೋಡಿ ಖುಷಿಯಿಂದ ಕುಣಿತಾ, ವಾವ್ ದಿಶಾ, ನನ್ ಡ್ಯಾಡ್ ತುಂಬಾ ಟೈಮಿಂದ ಅಕ್ವೈರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದ ಜಾಗ ಇವತ್ ಫೈನಲಿ ನಮ್ದಾಯ್ತು, ಅದು ಕೂಡ ಹಾಫ್ ಪ್ರೈಸಿಗೆ. ನೆಕ್ಸ್ಟ್ 6 ತಿಂಗಳಿಗೆ ಆಗೋಷ್ಟು ಪಾಕೆಟ್ ಮನಿ ನನಗಂತೂ ಬಂತು, ಏಯ್ ಅಂತ ಖುಷಿ ಪಟ್ಲು. ಚಿಕ್ಕ ಮಕ್ಕಳ ಹಾಗೆ ಅನಿಕಾ ಅವಳಪ್ಪ ಕೊಡೋ ಪಾಕೆಟ್ ಮನಿನ ಇವತ್ತಿಗೂ ಎಂಜಾಯ್ ಮಾಡ್ತಾ ಇದ್ಲು. ಶ್ಯಾಡೋ ವರ್ಕ್ ಮಾಡೋ ಸ್ಪೀಡ್ ನೋಡಿ ದಿಶಾಗೆ ಒಂಥರ ಸರ್ಪ್ರೈಸ್ ಆಯ್ತು. ಅದ್ರ ಜೊತೆಗೆ ಅವಳ ಫ್ರೆಂಡ್ ಎಕ್ಸೈಟ್ಮೆಂಟ್ ನೋಡಿ ಅವಳಿಗೆ ಜೆನ್ಯೂನ್ ಆಗಿ ಖುಷಿ ಆಯ್ತು. ಅವಳನ್ನಾಗ್ತಾ, ದಟ್ಸ್ ಗ್ರೇಟ್ ಅನಿಕಾ, ಅಂಕಲ್ ಒಳ್ಳೆತನಕ್ಕೆ ಅವ್ರಿಗೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ನೋಡು ಅಂತ ಅಂದ್ಲು. ಅಷ್ಟ್ರಲ್ಲಿ ಅವ್ರ ಹೋಟೆಲ್ ರೀಚ್ ಆದ್ರು. ಅನಿಕಾ ನಗ್ತಾ, ಫೈನ್ ದಿಶಾ, ನೀನ್ ಬೇಗ ರೂಮಿಗೆ ಹೋಗಿ ಸೇರ್ಕೊ, ಚೆನ್ನಾಗ್ ರೆಸ್ಟ್ ಮಾಡು, ನಂಗೂ ಬೇಗ ಮನೆಗೆ ಹೋಗ್ಬೇಕು. ಇವತ್ತೇ ನನ್ ಪಾಕೆಟ್ ಮನಿ ಸಿಗೋ ಎಲ್ಲಾ ಚಾನ್ಸು ಇದೆ, ಸೊ ನಾಳೆ ಮಾರ್ನಿಂಗ್ ನಾವೊಂದ್ ಒಳ್ಳೆ 5 ಸ್ಟಾರ್ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ. ಸಿ ಯು ಟುಮಾರೋ, ಗುಡ್ ನೈಟ್ ಅಂತ ಅಂದ್ಲು. ಆಲ್ ರೈಟ್, ನೀನ್ ಹುಷಾರಾಗಿ ಮನೆಗೆ ಹೋಗು ಅಂತ ಹೇಳಿ ದಿಶಾ ಕಾರಿಂದ ಇಳಿದು ತನಗ್ ಈಗಾಗ್ಲೇ ಫೆಮಿಲಿಯರ್ ಆಗಿರೋ ರೋಸ್ ಗಾರ್ಡನ್ ಹೋಟೆಲ್ ಲಾಬಿ ಕಡೆ ನಡೆದ್ಲು. ಅಲ್ಲಿಂದ ಲಿಫ್ಟ್ ಅಲ್ಲಿ 9th ಫ್ಲೋರ್ ಅಲ್ಲಿರೋ ತನ್ನ ರೂಮಿಗೆ ಹೊರದ್ಲು. ರೂಮ್ ಡೋರ್ಗೆ ಕಾರ್ಡ್ ಸ್ವೈಪ್ ಮಾಡಿ ಒಳಗ್ ಹೋಗ್ತಿದ್ದ ಹಾಗೆ ಅವಳ ಕಣ್ಣಿಗೆ ಕಂಪ್ಲೀಟ್ ಆಗಿ ಕತ್ಲು ಆವರಿಸ್ಕೊಂತು. ಇಮಿಡಿಯೇಟ್ ಆಗಿ ಅವಳ ಕೈ ಲೈಟ್ ಸ್ವಿಚ್ ಕಡೆ ಹೋಯ್ತು. ಆದ್ರೆ ನೆಕ್ಸ್ಟ್ ಮೂಮೆಂಟೇ ಅವಳು ಶ್ಯಾಡೋ ಏನಾದ್ರೂ ಬಂದಿರ್ಬೋದಾ ಅಂತ ಯೋಚನೆ ಮಾಡ್ತಾ ಸ್ವಿಚ್ ಆನ್ ಮಾಡೋಕೆ ಹೆಸಿಟೇಟ್ ಮಾಡ್ತಾ ನಿಂತ್ಬಿಟ್ಲು. ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಒಂದು ಬಲಿಷ್ಠವಾದ ತೋಳು ಅವಳ ಸೊಂಟನ ಗಟ್ಟಿಯಾಗಿ ತಪ್ಕೋತು. ಅವನು ಹಾಗೆ ಹಿಂದಿಂದ ಅವಳ ಕತ್ತಿಗೆ ಡೀಪ್ ಆಗಿ ಕಿಸ್ ಮಾಡ್ದ. ನಾನ್ ಜಸ್ಟ್ ಅರ್ಧ ಪ್ರೈಸ್ಗೆ ನಿನ್ ಫ್ರೆಂಡ್ ಅಪ್ಪಂಗ್ ಬೇಕಾಗಿದ್ದ ಜಾಗನ ಕೊಟ್ಟಿದ್ದೀನಿ, ಸೊ ನೀನ್ ಅದಕ್ ಬದಲಾಗಿ ನನಗೇನ್ ಕೊಡ್ತೀಯ ದಿಶಾ ಬಂಗಾರ ಅಂತ ಶ್ಯಾಡೋ ಕೇಳ್ದ. ದಿಶಾ ಒಂದು ಕ್ಷಣ ಬಿಚ್ಬಿದ್ಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.